ನಾನು ಮಾತಾಡಲ್ಲ. ಅಯ್ಯೋ ಹೆಣ್ ಕೊಡಕ ಬಂದಿದ್ದೀವಿ, ಮಾತಾಡ್ಸಕ್ ಬಂದಿರೋದು. ಬನ್ನಿ ನೀನ್ ಮಾತಾಡೋಣ, ಬಾಣ ಇಲ್ಲಿ. ಹೋಗಪ್ಪ. ಏನಕ್ಕೆ ಹಿಂಗ್ ನಾಚ್ಕೊತೀರಾ ಗೊತ್ತಿಲ್ಲಪ್ಪ ನೀವೆಲ್ಲ. ಅಯ್ಯೋ ಬನ್ನಿ ಬರ್ತಾರ. ತಮಾಷೆ ಪ್ರಶ್ನೆ ಹೇಳಿ ಅಣ್ಣ, ಹೆಸರು ಹೇಳಿ. ಸಾಕು ಮಾಡಿ, ಪೆಟ್ರೋಲ್ ವೇಸ್ಟ್ ಮಾಡಬಾರ್ದು. ಏನ್ ಮಾಡ್ತಾ ಇದ್ದೀರಿ ನೀವು? ಆಟ ಆಡ್ತಾ ಇದ್ದೀರಾ? ಆಟ ಆಡಿಸ್ತೀವಿ. ಚಿಕ್ಕ ವಯಸ್ಸಲ್ಲಿ ಯಾವತ್ತಾರ ಬುದ್ಧಿ ಇಲ್ದಿರೆ ನಿಮ್ಮ ಅಪ್ಪನ ಜೋಬಿಂದ ಯಾವತ್ತಾರ ದುಡ್ಡು ಕದ್ದಿದ್ರಾ? ಕದ್ದಿದ್ದೀರಾ? ಏನ್ ಮಾಡ್ತಾ ಇದ್ರು? ಕದ್ದು ಎಲ್ಲ ಗ್ಯಾಮ್ಲಿಂಗ್ ಮಾಡ್ತಾ ಇದ್ವಿ. ಗ್ಯಾಮ್ಲಿಂಗ್, ಮೇರಿ, ಗೋಲಿ. ಓ ಅದಕ್ಕೆ ಆಟ. ₹1 ₹2 ಹೊಡೆದ್ರೆ ಹಿಂಗ್ ಮೇಲೆ ಹೇಳುತ್ತಲ್ಲ, ನಾವು ಆಡಿದ್ವಿ ಬಿಡಿ. ಓಕೆ, ಆಡಿದಿರ ಒಟ್ಟು? ನಾವೆಲ್ಲ ಆಡಿದಿರಾ? ಹೌದು. ಗೊತ್ತಾಗಿತ್ತ ನಿಮ್ಮ ಅಪ್ಪನ ಜೋಬ್? ಗೊತ್ತಾಗಿತ್ತು. ಏನಾಗಿತ್ತು ಆಮೇಲೆ ಹಬ್ಬ? ಹೊಡೆಯೋದು ಹಬ್ಬನ ಹಳೇದ ಹಬ್ಬನ? ಯಾವ ಬೈ ಹಬ್ಬ ಅಂತಿಲ್ಲ, ಯಾವಾಗ ನಾಯಿ ಹೊಡಿಯೋದು. ಅವಾಗೆಲ್ಲ ಕದ್ದಿರೋದಕ್ಕೆ ಇವಾಗೆಲ್ಲ ನೋಡಿ ಹಿಂಗ್ ಆಡ್ತಾ ಇದ್ವಿ. ಕಷ್ಟಪಟ್ಟು ಇವಾಗ ಕಷ್ಟ ಬೀಳ್ತಾ ಇದ್ದೀರಾ. ಬಟ್ ಹಂಗಲ್ಲ ಬಟ್ ಬುದ್ಧಿ ಇಲ್ದಿರ ಯಾವತ್ತೂ ಅಷ್ಟೇ, ಎಲ್ಲಾ ಮಕ್ಕಳು ಅಷ್ಟೇ. ಎಲ್ಲರೂ ಇರಲ್ಲ ಪಾಪ, ಕೆಲವರು ಬುದ್ಧಿ ಇಲ್ಲದೆ ಮಾಡ್ಕೊಂಡಿಲ್ಲ, ಬುದ್ಧಿ ಇದ್ದಾಗಲೇ ಮಾಡ್ಕೊಂಡ್ಬಿಟ್ವಿ. ಹೌದಾ? ಓಕೆ ಕದ್ದಿದ್ದೀರಾ ಒಟ್ಟು ಅಲ್ವಾ? ಸೂಪರ್. ಒಪ್ಕೊಂಡ್ರಲ್ಲ ನೀವು, ಅದು ಗೋಲಿಗಿಲಿ ಆಡಿದ್ದೀನಿ ಅದಿದ್ದೀನಿ ಅಂತ ಹೇಳಿದಿರಲ್ಲ, ಸೂಪರ್. ನಮಸ್ಕಾರ ಅಣ್ಣ, ತಮ್ಮ ಹೆಸರು? ರಮೇಶ್. ಓಕೆ, ಏನ್ ಮಾಡ್ತಾ ಇದ್ದೀರಾ? ಕ್ಯಾಬ್ ಡ್ರೈವರ್. ಹೌದಾ? ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಆಯ್ತಾ? ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಇಲ್ದಿರೋ ಟೈಮಲ್ಲಿ ನಿಮ್ಮ ಅಪ್ಪನ ಜೋಬಿಂದ ಏನಾದ್ರು ನೀವು ದುಡ್ಡು ಕದ್ದಿದ್ರಾ? ಇಲ್ಲ ಸರ್, ಆ ಕೆಲಸ ಯಾವತ್ತೂ ಮಾಡಿಲ್ಲ. ಹೌದಾ? ₹1 ಎತ್ಕೊಂಡಿಲ್ವಾ? ಚಾಕ್ಲೇಟ್ ಬೇಕು, ಬಿಸ್ಕೆಟ್ ಬೇಕು? ಇಲ್ಲ ಸರ್, ಏನು ಅದು ಅಂತವ್ದು ಏನು ಗೊತ್ತಿಲ್ಲ. ಅವಾಗೆಲ್ಲ ಬಡ್ತಾನ, ಏನು ಅವ್ರದಲ್ಲೇ ದುಡ್ಡು ಇರ್ತಿರ್ಲಿಲ್ಲ, ಏನು ಅಂತ ಬುದ್ಧಿ. ಹೌದೌದು, ಹಂಗಾಗಿ ಏನು. ಸೊ ಯಾಕೆ ಇದು ಹೇಳ್ತಾ ಇದೀವಿ ಅಂದ್ರೆ, ಈಗ ನೋಡಿ ಈಗಿನ ಜನರೇಷನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗೊತ್ತಲ್ವಾ? ನೀವೇ ನೋಡ್ತಾ ಇದ್ದೀರಾ, ಫುಲ್ ಫಾಸ್ಟ್ ಸೋಷಿಯಲ್ ಮೀಡಿಯಾ ಎಲ್ಲ ಬಂದು ವಿಚಿತ್ರ ಆಗ್ಬಿಟ್ಟಿದೆ ಅಲ್ವಾ? ಪ್ರಪಂಚನೇ ವಿಚಿತ್ರ ಇದೆ. ಅದ್ರಗೋಸ್ಕರ ಇದು ಆಕ್ಚುಲಿ ನಡೆದಿದೆ ನಮ್ಮ ಜೀವನದಲ್ಲಿ, ನಾವು ಮಾಡಿದೀವಿ, ನಾನು ಮಾಡಿದೀನಿ ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ತಿಳ್ಕೊತಾ ಇದೀನಿ. ಅವಾಗಿನ ಕಾಲದಕ್ಕೂ ಇವಾಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ಬೇರೆ ಚಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಸೊ ಅದ್ರಗೋಸ್ಕರ ನಾನು ಕೇಳ್ತಾ ಇರೋದು. ಸೊ ನೀವು ಯಾವತ್ತೂ ಮಾಡೇ ಇಲ್ಲ ಹಂಗಾರೆ? ಇಲ್ಲ ಸರ್, ಆ ಥರ ಯಾವತ್ತೂ ಇಲ್ಲ. ನಿಮ್ಮಮ್ಮ ನಾವೇ ಏನಾರ ಬೇಕು ಅಂದ್ರೆ ಕೇಳ್ತಾ ಇದ್ದು, ಕೇಳಿಬಿಟ್ಟು ಏನಾರ ಏನ್ ಕರಬೇಕು 10 ಪೈಸೆ 20 ಪೈಸೆ ಅವಾಗೆಲ್ಲ ಅಷ್ಟೇ. ₹1 ಗೊತ್ತೇ ಇಲ್ಲ ಬಿಡು, ₹1 ಇಸ್ಕೊಂಡೇ ಇರ್ತಿರ್ಲಿಲ್ಲ. ಹಂಗೆಲ್ಲ ಹಂಗಿದೇನೆ ಒಳ್ಳೆ ಇದ್ರಲ್ಲ ಇಲ್ಲ ಸರ್. ಯಾಕೆ ಕಳ್ತನ ಆಗಿರ್ತ ಆ ಥರದ್ದು ನಮ್ಗೆ ಯಾವತ್ತು ಪಾಪ ಅವರೇ ಬರ್ತಾರ. ಮಕ್ಕಳನ್ನ ಸಾಕೋದೇ ಕಷ್ಟ, ಆ ಥರ ಪರಿಸ್ಥಿತಿ ಆಗಲ್ಲ ನೋಡಿ. ಇವಾಗಲೇ ಈಗಿಲ್ಲ ಬಿಡಿ, ಈಗೇನಿಲ್ಲ. ಬೇಕು ಅಷ್ಟೇ ಅಂತಾರೆ. ಕೊಡ್ಸಿಲ್ಲ ಅಂದ್ರೆ ಬೇರೆ ತರನೇ ಮಾಡ್ತಾರೆ. ಈಗಿದೆ ಹಂಗೆ, ಈಗ ಮಕ್ಕಳೇ ಹಂಗಿದೆ, ಏನು ಮಾಡಂಗಿಲ್ಲ. ಥ್ಯಾಂಕ್ ಯು ಸರ್. ನಮಸ್ಕಾರ. ಕುರಿ ಬಂದು ಸುನಿದೆ ಸರ್. ನಿಮ್ಗೊಂದು ಪ್ರಶ್ನೆ ಸರ್. ತಮ್ಮ ಹೆಸರು ಹೇಳಿ? ರಮೇಶ್. ತಾವೇನ್ ಮಾಡ್ತಾ ಇದ್ದೀರಾ? ಬಿಸ್ನೆಸ್. ಓಕೆ ಸರ್, ನಿಮ್ಗೊಂದು ಪ್ರಶ್ನೆ. ನಾನು ಚಿಕ್ಕ ವಯಸ್ಸಲ್ಲಿ ನಿಮ್ಮ ತಂದೆಯವ್ರ ಜೋಬಿಂದ ಏನಾದ್ರು ದುಡ್ಡು ಕದೀತಿದ್ರಾ? 100%. ಹೌದಾ? ಇದು ಬೇಕು, ಕಾಂಪನ್ಸೇಟ್ ಮಾಡ್ಬೇಕು ಯಾವಾಗ್ಲೂ ಅಲ್ವಾ? ಸೊ ಅದಕ್ಕೆ ಕೆಲವರು ಮಾಡಿದ್ರು ಮಾಡಿಲ್ಲ ಅಂತಾರೆ. ಸೊ ನಾನು ಕಳ್ತನ ಜಾಸ್ತಿನೇ ಮಾಡಿದ್ದೀನಿ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ. ಹೌದಾ? ಏನ್ ಮಾಡ್ತಾ ಇದ್ದೀರಿ ಸರ್? ಏನ್ ಮಾಡ್ಬೋದು ಸರ್, ಹುಡುಗರಲ್ಲಿ ಪಿಕ್ಚರ್ ಇಲ್ಲ, ಪಿಕ್ಚರ್ ಕಮ್ಮಿ. ಈ ಹೋಟ್ಲಲ್ಲಿ ತಿನ್ನೋದು, ಅದು ತಿನ್ನೋದು, ಇದು ತಿನ್ನೋದು, ತಿಂಡಿ. ಚಿಕ್ಕ ವಯಸ್ಸಲ್ಲಿ ತೊಂದ್ರೆ ಎಲ್ಲರೂ ಮಾಡೇ ಮಾಡ್ತಾರ. ಹೌದೌದು, ಪಿಕ್ಚರು ಅದೇನಿಲ್ಲ ಮಾಡ್ತೀವಿ. ಪಿಕ್ಚರ್ ಎಲ್ಲ ತಿಂಡಿ. ಹುಡುಗರು ತಿನ್ಸಿದ್ರೆ ನೀವು ಒಬ್ಬರು ತಿಂತೀವಿ. ಎಲ್ಲ ಸ್ನೇಹಿತರು ತುಂಬಾ ಜನ ಇದ್ರು ತಿಂತಾ ಇದ್ರು ಜೊತೆಗೆ ಹಂಚ್ಕೊಂಡು. ಅಂದ್ರೆ ನಿಮ್ಮ ಅಪ್ಪ ಅವ್ರ ಜಾಬ್ ದುಡ್ಡಿಂದ ಒಟ್ಟು ಅವ್ರೇ ಎಂಜಾಯ್ ಮಾಡಾರಿ ಫ್ರೆಂಡ್ಸ್. ಅವ್ರ ಅಪ್ಪನ ಜಾಬಲ್ಲಿ ಅವನು ಕದ್ದವನೆ, ನಮ್ಮ ಅಪ್ಪನ ಜಾಬಲ್ಲಿ ನಾನು ಕದ್ದಿದ್ದೀನಿ. ಯಾವತ್ತಿನ ದಿವಸ ಯಾರು ಮಾಡಿರ್ತೀರೋ ಅವತ್ತಿನ ದಿವಸ ಪಾರ್ಟಿ. ಸೂಪರ್. ಥ್ಯಾಂಕ್ ಯು ಸರ್.